ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ನೆಚ್ಚಿನ ಪ್ರಕಾಶ್ ಕರಿಗರ. ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲಲ್ಲಿ ಹಾರ್ದಿಕವಾದ ಸ್ವಾಗತ. ಇವತ್ತಿನದೇನೇನಪ್ಪ ಅಂತಂದ್ರೆ, ನಾವು ಪವರ್ ಪೇಂಟ್ನಲ್ಲಿ ಸ್ಲೈಡಿಂಗ್ ಎಫೆಕ್ಟನ್ನು ಯಾವ ಥರ ನಾವು ಮಾಡಬೇಕು ಅನ್ನೋದ್ರ ಕುರಿತಾಗಿ ಏನಪ್ಪ ಅಂದ್ರೆ ನಾವೀಗ ಇದನ್ನು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಏನು ಮಾಡ್ತಾ ಇದ್ದೀವಿ, ಪವರ್ ಪೇಂಟನ್ನು ಓಪನ್ ಮಾಡ್ತಾ ಇದ್ದೀವಿ. ನೀವು ನೋಡ್ಬೋದು, ಪವರ್ ಪೇಂಟನ್ನು ಓಪನ್ ಮಾಡ್ತಾ ಇದ್ದೀನಿ ನಾನು. ಪವರ್ ಪೇಂಟನ್ನು ಓಪನ್ ಮಾಡಿದ ನಂತರ ಈ ಥರನಾದ ಒಂದು ಇಂಟರ್ಫೇಸ್ ಓಪನ್ ಆಕತಿ. ಓಪನ್ ಆದ ನಂತರ ನಾವು ಏನು ಮಾಡಬೇಕಪ್ಪ ಅಂದ್ರೆ, ಫಸ್ಟಿಗೆ ಇದನ್ನು ಡಿಲೀಟ್ ಮಾಡ್ಕೋಬೇಕಾಗುತ್ತೆ. ಯಾಕಪ್ಪ ನಮಗೆ ಪೂರ್ತಿಯಾದ ಇದನ್ನು ಬೇಕಾಗಿರೋದ್ರಿಂದ ನಾವು ಇದನ್ನು ಡಿಲೀಟ್ ಮಾಡ್ತಾ ಇದ್ದೀವಿ. ಈ ಥರ ಬಂದ ನಂತರ ಈ ಥರನಾಗಿ ಕ್ಲಿಕ್ ಮಾಡಿಬಿಟ್ಟು ಡಿಲೀಟ್ ಮಾಡ್ತಾ ಇದ್ದೀವಿ. ಡಿಲೀಟ್ ಮಾಡಿದ ನಂತರ ನಾವು ಫಸ್ಟಿಗೆ ಏನು ಮಾಡಬೇಕು ಅಂದ್ರೆ, ಇನ್ಸರ್ಟ್ ಟ್ಯಾಬ್ನಲ್ಲಿ ಬಂದುಬಿಟ್ಟು ಶೇಪನ್ನು ತೊಗೋಬೇಕು. ಅದು ರೆಕ್ಟ್ಯಾಂಗಲ್ ಶೇಪನ್ನು ತೆಗೆದುಕೊಂಡ ನಂತರ ನಾವು ಇದ್ರ ಮೇಲೆ ಬಂದುಬಿಟ್ಟು ಇಷ್ಟು ಕರೆಕ್ಟಾಗಿಟ್ಟು ಈ ಥರನಾಗಿ ಎಳ್ಕೋಬೇಕಾಗುತ್ತೆ. ಎಳ್ಕೊಂಡ ನಂತರ ಏನಪ್ಪ ಅಂದ್ರೆ ನಾವು ಸೇಫ್ ಔಟ್ಲೈನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಬಂದುಬಿಟ್ಟು ನನ್ನ ಅಂತೇಳಿ ಮಾಡಬೇಕಾಗುತ್ತೆ. ಯಾಕಪ್ಪ ಅಂದ್ರೆ ನಮಗೆ ಸೇಫ ಔಟ್ಲೈನ್ ಏನು ಬೇಡ, ಅದಕ್ಕಾಗಿ. ಅದಾದ ನಂತರ ನಾವೇನಪ್ಪ ಅಂದ್ರೆ ಫಿಲ್ ಕಲರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಬಂದುಬಿಟ್ಟು ನಾವು ಲೈಟ್ ಆಗಿರ್ತಕ್ಕಂಥ ಒಂದು ಕಲರನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. ಈ ಥರನಾದ ಒಂದು ಲೈಟ್ ಆದ ಕಲರನ್ನು ನಾವು ತೆಗೆದುಕೊಂಡಿದ್ದೀವಿ. ಅದಾದ ನಂತರ ಏನು ಮಾಡಬೇಕಪ್ಪ ಅಂದ್ರೆ, ನಾವು ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು ನಾವು ಏನು ಬರಿಬೇಕಂತ ಅಂದ್ಕೋತಾ ಇದೀವಲ್ಲ, ಅದನ್ನು ಬರೆಯೋದಕ್ಕಾಗಿ ಟೆಕ್ಸ್ಟ್ ಅಂತ ಇದೆಯಲ್ಲ, ಇಂಪಾರ್ಟೆಂಟ್ ಆಗಿ ನೋಡ್ಬೇಕು. ಯಾಕಪ್ಪ ಅಂದ್ರೆ ಪ್ರತಿಯೊಂದನ್ನು ನಾನು ಬಿಡಿಯಾಗಿ ಹೇಳ್ಕೊಡ್ತೀನಿ. ಅದಾದ ನಂತರ ನೀವು ಇದನ್ನು ಆರಾಮಾಗಿ ಮಾಡ್ಕೋಬೋದು. ಅದಕ್ಕಾಗಿ ಏನಪ್ಪ ಅಂದ್ರೆ ಟೆಕ್ಸ್ಟ್ ಟ್ಯಾಬ್ನಲ್ಲಿ ಬಂದುಬಿಟ್ಟು ಈ ಥರನಾಗಿ ನಾವು ಡ್ರ್ಯಾಗ್ ಮಾಡಬೇಕಾಗುತ್ತೆ. ಡ್ರ್ಯಾಗ್ ಮಾಡಿದ ನಂತರ ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಪ್ಪ ಅಂದ್ರೆ, ವೆಲ್ಕಮ್ ಅಂತೇಳಿ ಬರಿತಾ ಇದ್ದೀವಿ. ವೆಲ್ಕಮ್ ಅಂತ ಮಾಡಿದ ನಂತರ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಸ್ಮಾಲ್ ಆಗೈತಿ. ಇದನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕ್ಯಾಪ್ಸ್ ಲಾಕ್ ಆನ್ ಮಾಡ್ಕೊಂಡ್ಬಿಟ್ಟು ಏನು ಮಾಡ್ತಾ ಇದೀವಿ, ಬೋಲ್ಡ್ ಮಾಡಿಬಿಟ್ಟು ಇಲ್ಲಿ ನಾವು ಏನಪ್ಪ ನಮಗೆ ಬೇಕಾದಂಥ ಫಾಂಟನ್ನು ನಾವು ಏನು ಮಾಡ್ಬೋದಪ್ಪ ಅಂದ್ರೆ ಚಾಯ್ಸ್ ಮಾಡ್ಕೋಬೋದು. ನಾನು ಇದನ್ನ ತೆಗೆದುಕೊಳ್ತಾ ಇದ್ದೀನಿ. ಅದಾದ ನಂತರ ಏನು ಮಾಡ್ಬೇಕಪ್ಪ ಅಂದ್ರೆ, ಏನು ಅಂದ್ರೆ ಸೈಜನ್ನು ದೊಡ್ಡದು ಮಾಡಬೇಕಾಗುತ್ತೆ. ನಮಗೆ ಎಷ್ಟು ಹೈಟ್ ಆಗುತ್ತೆ ಅಷ್ಟು ಹೈಟ್ ಮಾಡಿದ ನಂತರ ನಾವು ಇಲ್ಲಿ ಇನ್ನೂ ಹೈಯೆಸ್ಟ್ ಮಾಡ್ಬೇಕಂದ್ರೆ ಈ ಥರನಾಗಿ ದೊಡ್ಡದು ಮಾಡ್ಕೋಬೇಕಾಗುತ್ತೆ. ದೊಡ್ಡದು ಮಾಡ್ಕೊಂಡ ನಂತರ ನಮಗೆ ಇಷ್ಟ ಆಗ್ತಾ ಇದೆ, ನೀವು ನೋಡ್ಬೋದು ಯಾವ ಥರನೇ ಆಗ್ತಾ ಇದೆ ಅಂತೇಳಿ. ಇದೊಂದು ಸ್ವಲ್ಪ ಜಾಸ್ತಿ ದೊಡ್ಡದೇ ಅನಿಸ್ತಾ ಇದೆ. ಅದಕ್ಕಾಗಿ ಏನು ಮಾಡ್ತಾ ಇದೀವಪ್ಪ ಅಂದ್ರೆ, ಒಂದು ಸ್ವಲ್ಪ ಅಂದ್ರೆ ಏನು ಭಾಳ ಏನಿಲ್ಲ, ಒಂದು ಸ್ವಲ್ಪ ಏನಪ್ಪ ಅಂದ್ರೆ ಸಣ್ಣ ಮಾಡ್ಕೋತಾ ಇದ್ದೀವಿ. ಇಷ್ಟು ಮಾಡ್ಕೊಂಡ ನಂತರ ಏನಪ್ಪ ಅಂದ್ರೆ ಇದನ್ನು ಮತ್ತೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕಂಟ್ರೋಲ್ ಎದಿಂದ ನಾನು ಏನು ಮಾಡ್ತೀನಿ, ಸೆಲೆಕ್ಟ್ ಮಾಡ್ಕೊಂಡ ನಂತರ ಸೇಫ್ ಈ ಫಾರ್ಮೆಟ್ ಅದೇ ಇದೆಯಲ್ಲ, ಇದ್ರ ಮೇಲೆ ಬಂದುಬಿಟ್ಟು ಇಲ್ಲಿ ಎಂಗಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ನಾವು ಹೋಗ್ಬೇಕಾಗುತ್ತೆ. ಇಲ್ಲಿ ಬಂದುಬಿಟ್ಟು ಸೆಂಟ್ರ್ ಅಂತ ಮಾಡ್ಕೋತಾ ಇದೀವಿ. ಸೆಂಟ್ರ್ ಅಂತ ಮಾಡ್ಕೊಂಡ ನಂತರ ಅದಾದ ನಂತರ ಇಲ್ಲಿ ನೀವು ನೋಡ್ಬೋದು, ನಾವು ಸೆಂಟ್ರ್ ಅಂತ ಮಾಡಿದ ನಂತರ ಈ ಥರನಾಗಿ ಸೆಂಟ್ರ್ ಆಗುತ್ತೆ. ಅದಾದ ನಂತರ ಏನಪ್ಪ ಅಂದರೆ ಮಿಡಲ್ ಅಂತ ಮಾಡ್ಕೋಬೇಕು. ಮಿಡಲ್ ಅಂತಂದರೆ ಏನಪ್ಪ ಅಂದರೆ ಇದರ ಪೂರ್ತಿಯಾದ ಒಂದು ಇದರ ಮಿಡಲ್ನಲ್ಲಿ ಬರುತ್ತೆ. ಅದಾದ ನಂತರ ನಾವು ನೆಕ್ಸ್ಟ್ ಬಂದುಬಿಟ್ಟು ಏನು ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ, ಇನ್ನೊಂದು ಇದನ್ನು ತೊಗೋತಾ ಇದ್ದೀವಿ, ಇನ್ನೊಂದು ಟೆಕ್ಸ್ಟನ್ನು ಬರಿತಾ ಇದ್ದೀವಿ ಕೆಳಗಡೆ. ಅದಕ್ಕಾಗಿ ನಾನು ಮತ್ತೆ ಟೆಕ್ಸ್ಟ್ ಇದನ್ನು ತೊಗೊಂಡ್ಬಿಟ್ಟು ಕರೆಕ್ಟಾಗಿ ಇಲ್ಲಿಟ್ಟು ಏನಪ್ಪ ಅಂದರೆ ಈ ಥರನಾಗಿ ಮಾಡಿಕೊಂಡೆ. ಅದಾದ ನಂತರ ಏನಪ್ಪ ಅಂದ್ರೆ ಕ್ಯಾಪ್ಸ್ ಲಾಕ್ ಆನ್ ಮಾಡ್ತೀನಿ. ಅಪ್ಪ ಅಂದರೆ ನೀವು ಮೊದಲನೇ ಸಲ ಹೇಳಿಕೊಡೋದಕ್ಕಾಗಿ ಇದು ಮಾಡಿದ್ದೆ. ಟು ಅವರ್ ಪ್ರೆಸೆಂಟೇಷನ್ ಅಂತ ಇದೆಯಲ್ಲ, ಇಷ್ಟು ಮಾಡಿಬಿಟ್ಟು ಇದಾದ ನಂತರ ಏನಪ್ಪ ಅಂದ್ರೆ ದೊಡ್ಡದಾಗಬೇಕು ಅಂತಂದರೆ ಈಗ ಏನು ಮಾಡಬೇಕು, ಇದನ್ನು ಕಂಟ್ರೋಲ್ ಏದಿಂದ ಏನಪ್ಪ ಅಂದ್ರೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ಬೋಲ್ಟ್ ಮಾಡ್ಕೋತಾ ಇದ್ದೀನಿ. ಬೋಲ್ಟ್ ಮಾಡ್ಕೊಂಡ ನಂತರ ಇದನ್ನು ಬಿಡಿಯಾಗಿ ಆಡಬೇಕಾದಪ್ಪ ಅಂದರೆ ಇಲ್ಲಿ ಬಂದುಬಿಟ್ಟು ಏನು ಮಾಡಬೇಕು, ಮೋರ್ ಸ್ಪೇಸಿಂಗ್ ಅಂತ ಇದೆಯಲ್ಲ, ಇದ್ರ ಮೇಲೆ ಬಂದುಬಿಟ್ಟು 28 ಅಂತ ಹಾಕ್ಕೋತಾ ಇದ್ದೀನಿ. 28 ಅಥವಾ 29 ಹಾಕ್ಕೋಬೋದು ನೀವು. 29 ಹಾಕೊಂಡ ನಂತರ ಈ ಥರನಾಗಿ ಬರುತ್ತೆ. ಈ ಥರನಾಗಿ ಬಂದ ನಂತರ ನಾವೇನು ಮಾಡ್ಬೋದಪ್ಪ ಅಂದರೆ ಇದನ್ನು ನಮಗೆ ಯಾವ ಥರನಾಗಿ ಸೆಟ್ಟಿಂಗ್ನಲ್ಲಿ ಬೇಕೋ ಆ ಥರನಾಗಿ ನಾವು ಇಲ್ಲಿ ಇಟ್ಕೋಬೋದು. ನಾನು ಈ ಥರನಾಗಿ ಇಟ್ಕೋತಾ ಇದ್ದೀನಿ. ಈ ಥರನಾಗಿ ಇಟ್ಕೊಂಡ ನಂತರ ಏನಪ್ಪ ಅಂದ್ರೆ ಫಸ್ಟಿಗೆ ಯಾವ ದೊಡ್ಡ ಶೇಪ್ ಇರುತ್ತಲ್ಲ, ಆ ಶೇಪನ್ನು ಏನಪ್ಪ ಅಂದ್ರೆ ನಾವು ಈ ಥರನಾಗಿ ಹಿಡ್ಕೋಬೇಕು. ಅದಂತರ ಕಂಟ್ರೋಲನ್ನು ಹಿಡಿದು ಎಲ್ಲ ಟ್ಯಾಬ್ ಮೇಲೆ ನಾವು ಇದನ್ನು ಮಾಡಿದ ನಂತರ ಶೇಪ್ ಫಾರ್ಮೆಟ್ನಲ್ಲಿ ಹೋಗ್ತಾ ಇದ್ದೀವಿ. ಶೇಪ್ ಫಾರ್ಮೆಟ್ನಲ್ಲಿ ಹೋದ ನಂತರ
ಇಲ್ಲಿ ಮರ್ಜ್ ಇನ್ನ ಸಬ್ಸ್ಟ್ರಾಕ್ಟ್ ಅಂತಿದೆಯಲ್ಲ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಈ ಥರನಾಗ್ತದೆ. ಇದನ್ನ ಓಪನ್ ಆಗ್ತೈತಿ. ನೋಡ್ತಾ ಇದ್ದೀರಿ ಯಾವ ಥರನಾಗಿ ನಾನು ಇದನ್ನ ಮಾಡ್ತಾ ಇದ್ದೀನಿ ಅಂತೇಳಿ. ಪ್ರತಿಯೊಂದನ್ನ ನೆನಪಾದ್ರೆ ಇಂಪಾರ್ಟೆಂಟ್ ಆಗಿ ನೋಡಿ. ಯಾಕಪ್ಪ ಅಂದ್ರೆ ಹೊಳ್ಳೆ ಮಳ್ಳೆ ನೋಡುವಂಥ ಒಂದು ವಿಡಿಯೋ ಅಲ್ಲಿದು. ಅಂದ್ರೆ ಹೊಳ್ಳೆ ಮಳ್ಳೆ ನಾನು ನಿಮ್ಗೆ ತಿಳಿಸ್ಕೊಡೋದಕ್ಕೆ ಏನಪ್ಪ ಅಂದ್ರೆ ಬರೋದಿಲ್ಲ. ಯಾಕಂದ್ರೆ ನಾನು ಆನ್ಲೈನ್ನಲ್ಲಿ ಮಾಡ್ತಾ ಇರೋದ್ರಿಂದ ಇದನ್ನು ಸ್ಪಷ್ಟವಾಗಿ ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಹೊಂಟಿದ್ದೀನಿ. ಇಷ್ಟಾದ ನಂತರ ಏನಪ್ಪ ಅಂದ್ರೆ ಇನ್ಸ್ಟಾಲ್ ಟ್ಯಾಬ್ನಲ್ಲಿ ಬಂದುಬಿಟ್ಟು ನಾವು ಪಿಕ್ಚರನ್ನು ತೆಗೆದುಕೊಳ್ಬೇಕಾಗುತ್ತೆ. ಇನ್ಸ್ಟಾಲ್ ಟ್ಯಾಬ್ನಲ್ಲಿ ಬಂದುಬಿಟ್ಟು ನಾನು ಪಿಕ್ಚರ್ನಲ್ಲಿ ಬಂತಾ ಇದ್ದೀನಿ. ಅದಾದ ನಂತರ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ನಮಗೆ ಬೇಕಾದಂಥ ಪಿಕ್ಚರನ್ನು ನಾವಿಲ್ಲಿ ತೆಗೆದುಕೊಳ್ಳೋದಕ್ಕಾಗಿ ಬಂದೀವಿ. ನಾನು ಇಲ್ಲಿ ಚೀಲ್ ಅಂತಂದ್ರೆ ಶೀಲ್ ಅನ್ನುವಂಥ ಒಂದು ಇದನ್ನು ತೊಗೊತಾ ಇದ್ದೀನಿ. ಫೋಟೋನ ತೆಗೆದುಕೊಂಡು ಈ ಥರನಾಗಿ ಇಟ್ಕೊಂಡು ನಾವು ಈ ಥರನಾಗಿ ಡ್ರ್ಯಾಗ್ ಮಾಡ್ಬೋದು. ಯಾಕಪ್ಪ ಅಂದರೆ ಇದು ಸೆಟ್ಟಿಂಗ್ ಇರ್ತಕ್ಕಂಥ ಏನಪ್ಪ ಅಂದರೆ ಇದೇನಾದರೂ ಸೆಟ್ಟಿಂಗ್ ಇರಲಿಲ್ಲಪ್ಪ ಅಂತಂದ್ರೆ ಈಗ ನೀವು ನೋಡ್ಬೋದು. ಬ್ಯಾಕ್ ಮಾಡ್ತಾ ಇದ್ದೀನಿ. ಬ್ಯಾಕ್ ಮಾಡಿದ ನಂತರ ಇಲ್ಲಿ ಕ್ರಾಫ್ ಟೂಲ್ ಅಂತ ಇದೆಯಲ್ಲ ಇದ್ರ ಮೇಲೆ ಬಂದುಬಿಟ್ಟು 16:9 ಅಂತ ಇದೆಯಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ 16 ಇದನ್ನ ಇರಲಿಲ್ಲಪ್ಪ ಅಂತಂದರೆ ಇದು ಹಿಂದೆ ಮುಂದೆ ಆಗಿರುತ್ತೆ. ನಾವು ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಓಕೆ, ಇಷ್ಟಾದ ನಂತರ ಏನಪ್ಪ ಅಂದರೆ ಇಂಟರ್ ನೋಡಿದ ನಂತರ ಈ ಥರನೇ ಆಗುತ್ತೆ. ಅದಂದರೆ ಇದನ್ನು ತಂದುಬಿಟ್ಟು ಈ ಥರನಾಗಿ ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ಈ ಥರನಾಗಿ ಡ್ರ್ಯಾಗ್ ಮಾಡಿದ ನಂತರ ಇದನ್ನ ರೈಟ್ ಕ್ಲಿಕ್ ಮಾಡಿಬಿಟ್ಟು ಸೆಂಡ್ ಟು ಬ್ಯಾಕ್ ಅಂತ ಇದೆಯಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ತಾ ಇದ್ವಿ. ಸೆಂಡ್ ಟು ಬ್ಯಾಕ್ ಅಂತ ಕ್ಲಿಕ್ ಮಾಡಿದ ನಂತರ ಈ ಥರನಾದ ಒಂದು ಏನಪ್ಪ ಅಂದ್ರೆ ಇದನ್ನು ಓಪನ್ ಆಗೈತಿ. ಈಗ ನೀವು ನೋಡ್ಬೋದು. ಏನಪ್ಪ ಅಂದರೆ ಇದನ್ನು ಇನ್ನೂ ಒಂದು ಸ್ವಲ್ಪ ಸಣ್ಣದು ಮಾಡ್ತಾ ಇದ್ದೀನಿ. ಸಣ್ಣ ಮಾಡ್ಕೊಂಡು ಮತ್ತೆ ಇನ್ನೊಂದು ನಮಗೆ ಏನಪ್ಪ ಅಂದರೆ ಇನ್ಸರ್ಟ್ ಟ್ಯಾಬ್ನಲ್ಲಿ ಬಂದುಬಿಟ್ಟು ಇನ್ನೊಂದು ಪಿಕ್ಚರನ್ನು ಅವಶ್ಯಕತೆ ಬರ್ತೈತಿ. ಆ ಪಿಕ್ಚರನ್ನು ನಾನು ಈಗ ತೆಗೆದುಕೊಳ್ತಾ ಇದ್ದೀನಿ. ನಿಮಗೆ ಬೇಕಾಗಿರ್ತಕ್ಕಂಥದ್ದನ್ನು ತೆಗೆದುಕೊಳ್ಬೋದು. ಇದನ್ನೇ ತೊಗೊಳ್ಳಿ ಅಂತ ನಾನು ನಿಮಗೆ ಹೇಳ್ತಾ ಇಲ್ಲ. ಅದಕ್ಕಾಗಿ ನಾನೇನು ಮಾಡ್ತೀನಪ್ಪ ಅಂದರೆ ಈ ಪಿಕ್ಚರನ್ನು ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಈಗ ನೀವು ನೋಡ್ಬೋದು. ಯಾಕಪ್ಪ ಅಂದ್ರೆ ಮೊದಲನೇ ಪಿಕ್ಚರ್ ಏನಾಗಿತ್ತಪ್ಪ ಅಂತಂದರೆ 16:9 ಅನ್ನುವಂಥದ್ದು ಏನಪ್ಪ ಅಂದರೆ ಇದನ್ನಾಗಿತ್ತು. ಅದಕ್ಕಾಗಿ ಏನಪ್ಪ ಅಂದ್ರೆ ಇದನ್ನಾಗಿತ್ತು. ಆಗ ಕ್ರಾಪ್ ಟೂಲ್ನ ಅವಶ್ಯಕತೆ ಇದ್ದಿದ್ದಿಲ್ಲ. ಈಗೇನಪ್ಪ ಅಂದ್ರೆ ಕ್ರಾಪ್ ಟೂಲ್ನ ಅವಶ್ಯಕತೆ ಇದೆ. ಈಗ 16:9 ಅಂತ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಮಗೆ ಯಾವ ಥರನಾಗ ಬೇಕೋ ಆ ಥರನಾಗ ಮಾಡಿದ ನಂತರ ನಾವೇನು ಮಾಡ್ತಾ ಇದೀವಪ್ಪ ಅಂದರೆ ಇಂಟರನ್ನು ಓದ್ತಾ ಇದ್ದೀನಿ. ನೋಡ್ಬೋದು. ಇಂಟರ್ನ ಓದಿದ ನಂತರ ಏನಪ್ಪ ಅಂದ್ರೆ ಕರೆಕ್ಟಾಗಿ ಇದನ್ನಾಗಿದೆ. ಅದಾದ ನಂತರ ನಾವು ಈಗ ಏನು ಮಾಡ್ತಾ ಇದ್ದೀವಪ್ಪ ಅಂದರೆ ಇದಕ್ಕೆ ಯಾವ ಥರನಾಗಿ ಬೇಕೋ ಆ ಥರನಾಗಿ ಮ್ಯಾಚ್ ಮಾಡ್ತಾ ಇದ್ದೀವಿ. ನೀವು ನೋಡ್ಬೋದು. ಈ ಥರನಾಗಿ ಮ್ಯಾಚ್ ಮಾಡಿದ ನಂತರ ಇನ್ನೂ ಸ್ವಲ್ಪ ಸಣ್ಣ ಮಾಡಿಕೊಂಡು ಓಕೆ, ಇಷ್ಟು ಸರಿಯಾಗಿದೆ. ಅದಾದ ನಂತರ ನಾವು ಇದನ್ನು ಏನು ಮಾಡ್ತೀವಿ, ಇದನ್ನ ಇದರಿಂದ ಬರ್ತೀವಿ, ಹೊರಗಡೆ ತಂತೀವಿ. ಹೊರಗಡೆ ತಂದುಬಿಟ್ಟು ಇಷ್ಟು ಇಟ್ಕೋತೀವಿ. ಇಷ್ಟು ಇಟ್ಕೊಂಡ ನಂತರ ಏನು ಮಾಡಬೇಕಪ್ಪ ಅಂತಂದರೆ ಈಗ ನಾವು ಮತ್ತೆ ಏನು ಬಂದರೆ ಇನ್ಸರ್ಟ್ ಟ್ಯಾಬ್ನಲ್ಲಿ ಬಂದುಬಿಟ್ಟು ಶೇಪ್ನನ್ನು ತೆಗೆದುಕೊಂಡು ರೆಕ್ಟ್ಯಾಂಗಲ್ ಶೇಪನ್ನು ತೆಗೆದುಕೊಂಡು ನಮಗೇನಪ್ಪ ಅಂದರೆ ಇದನ್ನು ವೆಲ್ಕಮ್ ಅಂತ ಇದೆಯಲ್ಲ ಅದ್ರ ಮೇಲೆ ನಮಗೇನು ಮಾಡಬೇಕು, ಇದನ್ನು ಮಾಡ್ಬೇಕಲ್ಲ. ಅದಕ್ಕಾಗಿ ಗೆರೆ ಬರುತ್ತಲ್ಲ ಅಂದ್ರೆ ಆ ಥರನಾದ ಒಂದು ಎಫೆಕ್ಟನ್ನು ನಾವು ಇದನ್ನು ಮಾಡೋದಕ್ಕಾಗಿ ಇದನ್ನು ಮಾಡೀವಿ. ಅದಕ್ಕಾಗಿ ನಾವು ಔಟ್ಲೈನನ್ನು ನನ್ನಂತ ಇಟ್ಕೋತಾ ಇದ್ದೀವಿ. ಫಿಲ್ ಕಲರನ್ನು ಏನು ಮಾಡ್ತಾ ಇದ್ದೀವಿ, ಬ್ಲ್ಯಾಕನ್ನು. ನೀವು ಬ್ಲ್ಯಾಕನ್ನು ಇಟ್ಕೋಬೋದು. ನಿಮ್ಗೆ ಯಾವ ಥರನಾಗಿ ಇಂಟ್ರೆಸ್ಟ್ ಬರುತ್ತೋ ಆ ಥರನಾದ ಇಟ್ಕೋಬೋದು. ನೀವು ಬ್ಲ್ಯಾಕನ್ನು ಇಟ್ಕೋರಿ ಅಂತ ಹೇಳೋದಿಲ್ಲ. ನಾನು ರೆಡ್ಡನ್ನು ಇಟ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ. ಇಷ್ಟನ್ನ ಇಟ್ಕೊಂಡ ನಂತರ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಫಸ್ಟಿಗೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದಾದ ನಂತರ ಇದ್ರ ಮೇಲೂ ನಾವು ಏನು ಮಾಡ್ಬೇಕಪ್ಪ ಅಂದರೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೂ ಕ್ಲಿಕ್ ಮಾಡಿದ ನಂತರ ಅನಿಮೇಷನ್ ಅಂತ ಇದೆಯಲ್ಲ ಅನಿಮೇಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮಗೆ ಬೇಕಾಗಿರ್ತಕ್ಕಂಥದ್ದು ಮೋಷನ್ ಅನ್ನುವಂಥ ಏನಿದೆ ಅಲ್ಲ ಇದ್ರ ಮೇಲೆ ಬಿಟ್ಟು ಲೈನ್ಸ್ ಅನ್ನುವಂಥ ಇದ್ರ ಮೇಲೆ ಬರಬೇಕು. ಇಷ್ಟು ಮೇಲೆ ಬಂದ ನಂತರ ನಾವು ಈಗ ಏನು ಮಾಡ್ಬೇಕಪ್ಪ ಅಂದರೆ ಇವೆರಡೂ ಆಲ್ರೆಡಿ ಸೆಲೆಕ್ಟ್ ಇದೆಯಲ್ಲ ಅದಕ್ಕಾಗಿ ನಾವು ಏನು ಮಾಡ್ತಾ ಇದ್ವಿ, ಇಲ್ಲಿ 6 ಮಿನಿಟ್ ಅಂತ ಇಟ್ಕೋತಾ ಇದ್ದೀವಿ. 6 ಮಿನಿಟ್ ಅಂತ ಇಟ್ಕೊಂಡ ನಂತರ ಈಗ ನೀವು ನೋಡ್ಬೋದು ಎರಡು ಸೆಲೆಕ್ಟ್ ಆಗಿವೆ. ಅದಕ್ಕಾಗಿ ಇದ್ರ ಮೇಲೆ ಬಂದುಬಿಟ್ಟು ಇಲ್ಲಿ ಎಫೆಕ್ಟ್ ಅಂತ ಇದೆಯಲ್ಲ ಇದನ್ನ ಏನು ಮಾಡ್ಬೇಕಪ್ಪ ಅಂದರೆ ಲೆಫ್ಟ್ ಆಗಿ ತೆಗೆದುಕೊಳ್ಬೇಕು. ಈಗ ಮಾತ್ರ ಕ್ಲಿಯರ್ ಆಗಿ ಬರ್ತಾ ಇತ್ತು. ಲೆಫ್ಟನ್ನು ತೆಗೆದುಕೊಂಡ ನಂತರ ಅಂದ್ರೆ ಈ ಥರನಾಗಿ ಜಗಿದ್ರೆ ಈ ಥರ ಬರುತ್ತೆ. ನೀವು ನೋಡಿ ಯಾಕಪ್ಪ ಅಂದ್ರೆ ಫ್ಲೆಶ್ ಆಗಿರುತ್ತೆ. ಅದಕ್ಕಾಗಿ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿಬಿಟ್ಟು ಈ ಥರನಾಗಿ ಏನಪ್ಪ ಅಂದ್ರೆ ಜಗಬೇಕಾಗತ್ತೆ. ಅದಾದ ನಂತರ ಏನಪ್ಪ ಅಂದ್ರೆ
ನೆಕ್ಸ್ಟ್ ಬಂದ್ಬಿಟ್ಟು ಸಾರಿ ಯಾಕಪ್ಪ ಅಂದ್ರೆ ಬ್ಯಾಕ್ ಬರ್ತಾ ಇದ್ದೀನಿ. ಇಲ್ಲಿ ನಾವು ಅನಿಮೇಷನ್ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಏನು ಮಾಡಿದಪ್ಪ ಅಂದ್ರೆ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಅನಿಮೇಷನ್ ತೆಗೆದುಕೊಂಡಿದ್ದೀವಿ. ನಾವೀಗ ಅನಿಮೇಷನ್ ತೆಗೆದುಕೊಳ್ತಾ ಇದ್ದೀವಿ. ಲೈನ್ ಅನ್ನುವಂಥ ಅನಿಮೇಷನ್ ತೆಗೆದುಕೊಂಡಿದ್ದೀವಿ. ಅದಾದ ನಂತರ ಏನಪ್ಪಾ ಅಂದ್ರೆ ಇವೆರಡಕ್ಕೂ ಅಪ್ಲೈ ಆಗುವಂತೆ ಲೆಫ್ಟ್ ಅನ್ನೇ ತೆಗೆದುಕೊಳ್ತಾ ಇದ್ದೀವಿ. ಈಗ ಲೆಫ್ಟ್ ಅನ್ನೇ ತೆಗೆದುಕೊಂಡಿವಿ. ಅದಾದ ನಂತರ ಏನಪ್ಪಾ ಅಂದ್ರೆ ಇವೆರಡಕ್ಕೂ ಅಪ್ಲೈ ಆಗುವಂಗೆ ಏನು ಮಾಡ್ತಾ ಇದೀವಿ 6 ಸೆಕೆಂಡ್ ಅಂತೇಳಿ ಟೈಪ್ ಮಾಡ್ಕೊತಾ ಇದೀವಿ. ಟೈಪ್ ಮಾಡ್ಕೊಂಡ ನಂತರ ಏನಪ್ಪಾ ಅಂದ್ರೆ ಈಗ ಏನು ಮಾಡಬೇಕಪ್ಪ ಅಂದ್ರೆ ಇದನ್ನ ಇಲ್ಲಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ತಂದಿಟ್ಕೊಂಡಿವಿ. ಅದಾದ ನಂತರ ಇದನ್ನ ಓದು ಇಲ್ಲಿ ಇಟ್ಕೊಂಡಿರ್ತಾ ಇದೀವಿ. ಎಲ್ಲಿಗೆ ಬೇಕೋ ಅಲ್ಲಿ ತನಕ, ಅಂದರೆ ಎಲ್ಲಿ ತನಕ ಸ್ಲೈಡ್ ನಾವು ಮಾಡಿಸ್ಕೋಬೇಕಂತೀವಿ ಅಲ್ಲಿ ತನಕ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ಇದನ್ನೇ ಇಟ್ಕೋಬೇಕಾಗುತ್ತೆ. ಅದಾದ ನಂತರ ನಾವು ನೆಕ್ಸ್ಟ್ ಬಂದುಬಿಟ್ಟು ಇದರ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರ ಇದನ್ನು ಎಲ್ಲಿ ತನಕ ಒಯ್ಯಬೇಕಪ್ಪ ಅಂದ್ರೆ ನಾವು ಎಲ್ಲಿ ತನಕ ಮೋಷನ್ ಇದನ್ನು ಮಾಡೋಕೆ ಮಾಡಿದ್ವಲ್ಲ ಅಲ್ಲಿ ತನಕ ಮಾತ್ರ ಒಯ್ಬೇಕು. ಇಷ್ಟು ಹೋದ ನಂತರ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಇದನ್ನ ಏನು ಮಾಡ್ತಾ ಏನಪ್ಪ ಏರೋ ಬಟನ್ನಿಂದ ನಮಗೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕಂತೀವಲ್ಲ ಅಲ್ಲಿಂದ ಏನಪ್ಪ ಅಂದ್ರೆ ಇದನ್ನು ತೆಗೆದುಕೊಳ್ತಾ ಇದ್ದೀನಿ. ನೀವೀಗ ನೋಡ್ಬೋದು ಏನಪ್ಪ ಅಂದ್ರೆ ಇದೇನಾಗಿತ್ತಪ್ಪ ಅಂದ್ರೆ ಇದು ಹಿಂದೆ ಮುಂದೆ ಆಗೈತಿ. ಅದಕ್ಕಾಗಿ ಏನಪ್ಪ ಅಂದ್ರೆ ಇದನ್ನು ನಾವು ಎಕ್ಯುರೇಟಾಗಿ ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು. ಓಕೆ, ಡನ್. ಈಗೇನಪ್ಪ ಅಂದ್ರೆ ಒಂದು ಟೆಸ್ಟ್ ಮಾಡ್ಕೋತೀವಿ. ಈಗೇನಪ್ಪ ನಿಮ್ಗೆ ಹೇಳ್ದಂಗೆ ಏನಪ್ಪ ಅಂದ್ರೆ ನಾವೇನು ಮಾಡಿವಪ್ಪ ಅಂದ್ರೆ ಈ ಥರನಾಗಿ ಇನ್ಸರ್ಟ್ ಮಾಡ್ಕೊಂಡ ನಂತರ ಈಗೇನು ಮಾಡ್ತೀವಪ್ಪ ಅಂದ್ರೆ ಇದನ್ನು ಈ ಥರನಾಗಿ ಜಗ್ಗಿ ಸೈಡ್ ತರಬೇಕಾಗುತ್ತೆ. ಸೈಡ್ ತಂದುಬಿಟ್ಟು ಈ ಥರನಾಗಿ ಇಟ್ಕೋಬೇಕು. ಈ ಥರನಾಗಿ ಇಟ್ಕೊಂಡ ನಂತರ ಏನಪ್ಪ ಅಂದ್ರೆ ನಾವೇನು ಮಾಡಬೇಕು, ಇನ್ನು ಶೇಪ್ನಲ್ಲಿ ಹೋಗ್ಬೇಕಾಗುತ್ತೆ. ಶೇಪ್ನಲ್ಲಿ ಹೋಗ್ಬಿಟ್ಟು ಇನ್ನೊಂದು ರೆಕ್ಟಾಂಗಲ್ ಇದನ್ನು ತೆಗೆದುಕೊಂಡು ನಾವು ಎಷ್ಟು ಉದ್ದ ಆಗಿರ್ತಕ್ಕಂಥ ಗೆರೆಯನ್ನು ಹೇಳ್ಕೊಬೇಕಂತ ಹೇಳಿದ್ವಿಲ್ಲ ಆ ಗೆರೆಯನ್ನು ನಾವು ಈ ಥರನಾಗಿ ಹೇಳ್ಕೊತಾ ಇದ್ದೀವಿ. ಈ ಥರನಾಗಿ ಹಾಕೊಂಡ ನಂತರ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಫಿಲ್ ಕಲರ್ನಲ್ಲಿ ಬಂದುಬಿಟ್ಟು ರೆಡ್ ಕಲರ್ನ ಕೊಡ್ತಾ ಇದೀವಿ. ರೆಡ್ ಕಲರ್ ನಮಗೆ ಇದನ್ನು ಮಾಡ್ತಾ ಇದ್ದೀವಿ. ಅದಾದ ನಂತರ ಔಟ್ಲೈನನ್ನು ಏನು ಮಾಡ್ತಾ ಇದ್ದೀವಪ್ಪ ಅಂದ್ರೆ ಔಟ್ಲೈನ್ ಏನು ಬೇಡ ನಮಗೆ. ಅದಕ್ಕಾಗಿ ಇಷ್ಟಾದ ನಂತರ ಏನು ಮಾಡ್ಬೇಕಪ್ಪ ಅಂದರೆ ಇದನ್ನು ತಂದುಬಿಟ್ಟು ನಾವು ಎಲ್ಲಿ ಇಟ್ಕೋಬೇಕು, ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತಿಲ್ಲ ಅಲ್ಲಿಂದ ಅಲ್ಲಿ ಇಟ್ಕೋಬೇಕು. ಅದಾದ ನಂತರ ಈ ಥರನಾಗಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಎರಡನ್ನೂ ಸೆಲೆಕ್ಟ್ ಮಾಡ್ಕೋಬೇಕು. ಎರಡನ್ನೂ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಾವು ಏನು ಮಾಡ್ತೀವಿ, ಅನಿಮೇಷನ್ ಅಂತ ಇದೆಯಲ್ಲ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ಮೋಷನ್ ಪಾತ್ ಅಂತ ಇದೆ. ಮೋಷನ್ ಪಾತ್ ಅನ್ನುವಂಥ ಏನು ಅನಿಮೇಷನ್ ಇದೆಯಲ್ಲ ಅದ್ರ ಮೇಲೆ ಬಂದುಬಿಟ್ಟು ಲೈನ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ತಾ ಇದೀವಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಏನಪ್ಪ ಅಂದ್ರೆ ಇದು ಎಫೆಕ್ಟ್ ಇದನ್ನಾಗೈತೆ. ಅದಾದ ನಂತರ ಎಫೆಕ್ಟ್ಗೆ ಮತ್ತೆ ಎಫೆಕ್ಟ್ನಲ್ಲಿ ಬಂದುಬಿಟ್ಟು ನಾವು ಲೆಫ್ಟ್ನಲ್ಲಿ ಬರ್ತಾ ಇದೀವಿ ಅಂತೇಳಿ ನಾವು ಅದಕ್ಕೆ ಕಮಾಂಡ್ ಕೊಡ್ತಾ ಇದ್ದೀವಿ. ಈಗ ಓಕೆ ಆಗೈತಿ. ಈಗ ನೀವು ನೋಡ್ಬೋದು ಓಕೆ ಆಗೈತಿ. ಅದಾದ ನಂತರ ನಾವು ನೆಕ್ಸ್ಟ್ ಮಾಡುವಂಥದ್ದು ಏನಪ್ಪ ಅಂತಂದ್ರೆ ನಾವು ಎಲ್ಲಿ ತನಕ ಡ್ರಾ ಮಾಡ್ಕೋಬೇಕಂತ ಇದೀವಲ್ಲ ಅಲ್ಲಿ ತನಕ ಏನಪ್ಪ ಅಂದ್ರೆ ಈ ಥರನಾಗಿ ಇಟ್ಕೊಂಡು ಈ ಥರನಾಗಿ ಡ್ರಾ ಮಾಡಬೇಕಾಗುತ್ತೆ. ಡ್ರಾ ಮಾಡಿದ ನಂತರ ಇದನ್ನು ಕೂಡ ಅದೇ ಥರನಾಗಿ ಇದ್ರ ಮೇಲೆ ಒಂದು ಕ್ಲಿಕ್ ಮಾಡಿದ ನಂತರ ಇಲ್ಲಿಗೆ ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ಬಂದುಬಿಟ್ಟು ನಾವು ಎಲ್ಲಿ ತನಕ ಇದನ್ನು ಮಾಡಿವಲ್ಲ ಅಲ್ಲಿ ತನಕ ಇಲ್ಲಿನ ಸ್ಪಷ್ಟವಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಯಾಕಪ್ಪ ಅಂದ್ರೆ ಇಲ್ಲೇ ನಾವು ಏನು ಮಾಡ್ತಾ ಇದೀವಪ್ಪ ಅಂದ್ರೆ ಕನ್ಫ್ಯೂಸ್ ಆಗ್ತೀವಿ. ಈ ಥರನಾಗಿ ಇಟ್ಕೋಬೇಕಾಗುತ್ತೆ. ಈ ಥರನಾಗಿ ಇಟ್ಕೊಂಡ ನಂತರ ಈಗ ನೀವು ನೋಡ್ಬೋದು ಏನಪ್ಪ ಅಂದರೆ ಇದನ್ನು ತಯಾರಾಗೈತಿ. ಒಂದ್ಸಲ ನಾನು ನಿಮಗೆ ತೋರಿಸ್ತೀನಿ. ಈ ಥರನಾಗಿ ಬರುತ್ತೆ. ಈ ಥರನಾಗಿ ಬಂದ ನಂತರ ಈಗೇನಪ್ಪ ಅಂದ್ರೆ ನಾವು ಮಾಡೋದಕ್ಕೆ ತಯಾರಾಗೈತಿ. ಅದಾದ ನಂತರ ನಾವು ನೆಕ್ಸ್ಟ್ ಏನಪ್ಪ ಅಂದ್ರೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ಏನು ಮಾಡಬೇಕು, ರೈಟ್ ಕ್ಲಿಕ್ ಕೊಡ್ಬೇಕು. ರೈಟ್ ಕ್ಲಿಕ್ ಕೊಟ್ಟ ನಂತರ
ಇಲ್ಲಿ ಈ ತರನಾದ ಆಪ್ಷನ್ ಬರ್ತೈತಿ, ಬ್ಯಾಕ್ ರೌಂಡ್ ಅಂತೇಳಿ. ಬ್ಯಾಕ್ ರೌಂಡ್ ಅನ್ನುವಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಏನು ಮಾಡಬೇಕು, ಈಗ ಟ್ರಯಲನ್ನು ಈಗ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ, ಈಗ ಯಾವ ಥರ ಬರುತ್ತೆ ಅಂತೇಳಿ. ಈ ಥರನಾದ ಏನಪ್ಪ ಅಂದರೆ ಎಫೆಕ್ಟ್ ಕ್ರಿಯೇಟ್ ಆಗ್ತೈತಿ. ಇದೇ ಥರನಾದ ಇಂಪಾರ್ಟೆಂಟ್ ವಿಡಿಯೋಗಳನ್ನು ನೋಡಲು ಪ್ರಕಾಶ್ ಟೆಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಏನಾದರೂ ಇಂಪಾರ್ಟೆಂಟ್ ಅನಿಸಿದರೆ ಏನಪ್ಪ ಅಂದರೆ ಇದನ್ನು ಮಾಡ್ಕೊಳ್ಳಿ. ಇನ್ನೊಂದು ಏನಪ್ಪ ಅಂದರೆ ಇದರಲ್ಲಿ ಏನು ಮಾಡ್ಬೋದಪ್ಪ ಅಂದ್ರೆ ನಾವು ಇನ್ನೂ ಕ್ರಿಯೇಟಿವಿಟಿ ಅನಿಸೋ ಸಂಬಂಧ ಇಲ್ಲಿ ಸೇಫ್ ಪಾತ್ನಲ್ಲಿ ಬಂದುಬಿಟ್ಟು ಸೇಫ್ ಪಾತ್ನಲ್ಲಿ ಬರಬೇಕು. ಸೇಫ್ ಪಾತ್ನಲ್ಲಿ ಬಂದುಬಿಟ್ಟು ಇಲ್ಲಿ ಸೇಫ್ ಎಫೆಕ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಬಂದುಬಿಟ್ಟು ನಾವು ಶೆಡೋ ಅಂತ ಇದೆಯಲ್ಲ ಅದನ್ನು ಸೆಂಟ್ರಲ್ಲಿ ಇಟ್ಕೋಬೇಕಾಗುತ್ತೆ. ಸೆಂಟ್ರಲ್ಲಿ ಇಟ್ಕೊಂಡ್ರೆ ಮತ್ತೆ ಇನ್ನೂ ಕೂಡ ಏನಪ್ಪ ಅಂದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.